ಬುರ್ಡೆ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಚುರುಕನ್ನು ಪಡ್ಕೊಂಡಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪಿಡಿಒ ಪಂಚಾಯತ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಕಾರಣ ನಿನ್ನೆ ಗಿರೀಶ್ ಮಟ್ಟಣ್ಣವರ್ ಕೆಲವೊಂದು ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಇನ್ನು ಈ ಬಗ್ಗೆ ನ್ಯೂಸ್ 18 ಜೊತೆ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತನಾಡಿದ್ದಾರೆ. ಸುಮ್ಮನೆ ಕಾರ್ಮಿಕರು ಈ ಶವಗಳು ಬಂದ ತಕ್ಷಣ ಹೂತ್ ಹಾಕೋದಿಲ್ಲ. ಅವ್ರ ಮೇಲೆ ಪಿಡಿಒ ಇರ್ತಾರೆ, ಪಿಡಿಒ ಮೇಲೆ ಕೆಲವೊಂದು ಅಧಿಕಾರಿಗಳಿರ್ಬೋದು ಅಥವಾ ಅವರಿಗೆ ಡೈರೆಕ್ಷನ್ ಕೊಟ್ಟವ್ರು ಯಾರು, ಹೀಗೆ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಬೇಕು. ಮತ್ತೆ ದಾಖಲಾತಿಗಳನ್ನ ಪಂಚಾಯತ್ನಲ್ಲಿ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಅದನ್ನೆಲ್ಲ ನಕಲು ಮಾಡಿದ್ದಾರೆ, ತಪ್ಪಾಗಿ ಬರೆದಿದ್ದಾರೆ, ಅಂದ್ರೆ ಅಲ್ಲಿ ದಾಖಲೆಗಳನ್ನ ಮರೆಮಾಚುವಂತ ಕೆಲಸವನ್ನ ಮಾಡಿದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ರಲ್ಲ. ಹಾಗಾಗಿ ದಾಖಲೆ ಜೊತೆಯಲ್ಲಿ ಪಂಚಾಯತ್ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಬರಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಗಿರೀಶ್ ಮಟ್ಟಣ್ಣವರ್ ನಿಮ್ ಜೊತೆ ಮಾತಾಡುವಾಗ್ಲೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರು. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ದಾಖಲೆಯನ್ನ ಕೊಟ್ಟಿದ್ದೀನಿ ಅಂತಾನೂ ಅವ್ರು ಹೇಳ್ತಾ ಇದ್ದಾರೆ. ಈಗ ಚಿನ್ನಯ್ಯ ಕೆಲವೊಬ್ರು ಹೆಸರನ್ನ ಹೇಳಿದ್ದಾನೆ ಅಂತ ಏನ್ ಹೇಳ್ತಾ ಇದ್ರು, ಗ್ಯಾಂಗ್ ಅನ್ನೋ ವಿಷಯ, ಅದನ್ನ ಸಂಪೂರ್ಣವಾಗಿ ಅಲ್ಲಗಳಿತಾ ಇದ್ದಾರೆ ಗಿರೀಶ್ ಮಟ್ಟಣ್ಣವರ್. ಸೊ ಇವ್ರೀಗ ಹೊಸದಾಗಿ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಏನ್ ದಾಖಲೆಗಳನ್ನ ಕೊಟ್ಟಿದ್ದಾರಂತೆ, ಇವರು ಕೊಟ್ಟಿರುವಂತ ದಾಖಲೆ ಆಧಾರದಲ್ಲಿ ಯಾರಿಗೆಲ್ಲ ಈಗ ಬುಲಾವ್ ಕೊಟ್ಟಿದ್ದಾರೆ ಎಸ್ಐಟಿ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ನಿನ್ನೆ ಗಿರೀಶ್ ಮಟ್ಟಣ್ಣನವರು ಎಸ್ಐಟಿ ಕಚೇರಿಗೆ ಬರ್ತಾರೆ. ಸುಮಾರು 500 ಪುಟಗಳ ದಾಖಲೆಯನ್ನ ಕೊಡ್ತಾರೆ. ಆ ಒಂದು ದಾಖಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯವರು ಮಾಡಿರುವಂತಹ ಒಂದಷ್ಟು ಎಡವಟ್ಟುಗಳ ಬಗ್ಗೆ ಕೂಡ ಅಷ್ಟೇ ಎಸ್ಐಟಿಯ ತನಿಖಾಧಿಕಾರಿಗಳ ಮುಂದೆ ಕೊಡ್ತಾರೆ. ಇವತ್ತು ಅದರಂತೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದಷ್ಟು ಜನರನ್ನು ಕೂಡ ವಿಚಾರಣೆಗೆ ಬರುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಯಾಕಂದ್ರೆ ಗಿರೀಶ್ ಮಟ್ಟಣ್ಣನವರು ಆರೋಪ ಮಾಡಿದಂತೆ ಕೇವಲ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತವರೇ ಈ ರೀತಿಯಂತ ಅಕ್ರಮಗಳು ಮಾಡೋಕೆ ಸಾಧ್ಯವಿಲ್ಲ. ಬದಲಾಗಿ ಅವರ ಮೇಲಿರುವಂತಹ ಪಿಡಿಒಗಳಾಗಿರ್ಬೋದು ಅಥವಾ ಅವರಿಗೆ ಡೈರೆಕ್ಷನ್ ಕೊಡುವಂತಹ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ಶಾಮೀಲಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಅದಕ್ಕೆ ಪೂರಕ ಎಂಬಂತೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋಕೆ ಕೂಡ ಈಗಾಗಲೇ ಎಸ್ಐಟಿ ಮುಂದಾಗಿರುವಂತದ್ದು. ಅದಕ್ಕೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ 1994ರಿಂದ 2014ವರೆಗೂ ಕೂಡ ಅಷ್ಟೇ ಕೆಲಸ ಮಾಡ್ತಿರುವಂತಹ ಒಂದಷ್ಟು ಜನ ಸಿಬ್ಬಂದಿಯವರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಅಧ್ಯಕ್ಷರಾಗಿರ್ಬೋದು ಮತ್ತು ಪಿಡಿಒಗಳಾಗಿರ್ಬೋದು, ಇಂಥವ್ರಿಗೆ ಈಗಾಗಲೇ ನೋಟಿಸ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಈಗಾಗಲೇ ಗಿರೀಶ್ ಮಟ್ಟಣ್ಣವರು ಕೊಟ್ಟಂತ 500 ಪುಟಗಳ ದಾಖಲೆ ಏನಿತ್ತು, ಆ ಒಂದು ದಾಖಲೆಯಲ್ಲಿ ಸ್ಪೆಸಿಫಿಕ್ ಆಗಿ ಒಂದಷ್ಟು ಕೇಸ್ಗಳ ಬಗ್ಗೆ ಅನುಮಾನ ಇದೆ. ಅದರಲ್ಲೂ ಕೂಡ ಅಷ್ಟೇ ಒಂದೇ ದಿನ 2 ಬಾಡಿಗಳು ಸಿಗುತ್ತೆ. ಒಂದನ್ನ ಇವರು ಆತ್ಮಹತ್ಯೆ ಅಂತ ಹೇಳ್ತಾರೆ, ಮತ್ತೊಂದು ಕೊಲೆ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆದ್ರೆ ಅವತ್ತೇ ಇವರು ಬಾಡಿಗಳನ್ನ ದಹನವನ್ನ ಮಾಡಿರುವಂತದ್ದು ಕೂಡ ಅಷ್ಟೇ ಇಲ್ಲಿ ಸಂಶಯವನ್ನ ಮೂಡುವಂತೆ ಮಾಡ್ತಿದೆ ಅಂತ ಒಂದಷ್ಟು ಕೇಸ್ಗಳನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ದಾಖಲೆ ಕೊಟ್ಟಂತ ವೇಳೆಯಲ್ಲಿ ಅವರು ಕೂಡ ವಿವರಣೆಯನ್ನ ಮಾಡಿದ್ರು. ಅದಕ್ಕೆ ಪೂರಕ ಎಂಬಂತೆ ಅವತ್ತು ಪರ್ಟಿಕ್ಯುಲರ್ ಡೇಟ್ ನಲ್ಲಿ ಗ್ರಾಮ ಪಂಚಾಯತಿಂದ ಯಾರು ಸಿಗ್ನೇಚರ್ ಅನ್ನ ಮಾಡಿದ್ರು ಅಂತವರನ್ನು ಕೂಡ ಈಗಾಗಲೇ ವಿಚಾರಣೆ ಕರೆದಿದ್ದಾರೆ. ಜೊತೆಗೆ ಅವರಿಗೆ ಡೈರೆಕ್ಷನ್ ಮಾಡಿದಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮತ್ತೊಂದು ಕಡೆ ಎಸ್ಐಟಿ ಮಾಡ್ತಾ ಇದೆ. ಮತ್ತು ಅವತ್ತು ಏನು ಧರ್ಮಸ್ಥಳದ ಔಟ್ಪೋಸ್ಟ್ ಇತ್ತು, ಔಟ್ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾಕಂದ್ರೆ ಬಾಡಿ ಸಿಕ್ಕಂತ ಒಂದೇ ದಿನದಲ್ಲಿ ಹೇಗೆ ಡಿಸ್ಪೋಸಲ್ ಆಯಿತು, ಅದು ಕೂಡ ಅಷ್ಟೇ ಹೂತಾಕುವಂತ ಬದಲು ದಹನವನ್ನ ಮಾಡಿದಂತ ಉದ್ದೇಶವಾದ್ರೂ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಎಸ್ಐಟಿ ಮುಂದಾಗಿರುವಂತದ್ದು. ಇದಕ್ಕೆ ತಕ್ಕಂತೆ ಏನಾದರೂ ಮುಂದಿನ ತಿಂಗಳ ಸಂಶಯ ಇತ್ತು ಅಥವಾ ಇನ್ನಷ್ಟು ಮಾಹಿತಿ ಏನಾದರೂ ನಮಗೆ ಬೇಕಿತ್ತು ಅಂತ ಏನಾದರೂ ಅನ್ಸಿದ್ರೆ ಗಿರೀಶ್ ಮಟ್ಟಣ್ಣವ್ರನ್ನ ಮತ್ತೆ ವಿಚಾರಣೆಗೆ ಕರಿತೀವಿ ಅಂತ ಹೇಳಿದರೆ ಅವರು ಕೂಡ ಹೇಳ್ತಿರುವಂತದ್ದು, ನನ್ನ ಬಳಿ ಇರುವಂತಹ ದಾಖಲೆಗಳೆಲ್ಲವನ್ನೂ ಕೂಡ ಕೊಡ್ತೀನಿ, ನೀವು ಯಾವತ್ತೇ ವಿಚಾರಣೆ ಕರೆದ್ರು ಕೂಡ ಅಷ್ಟೇ ಅವತ್ತು ಹಾಜರಾಗಿ ನಾನು ಕೊಡ್ತೀನಿ. ಆದ್ರೆ ಒಂದು ಕ್ಲಿಯರ್ ಕಟ್ ಆಗಿ ಅವ್ರು ಹೇಳ್ತಿರುವಂತದ್ದು ಬುರ್ಡೆ ಗ್ಯಾಂಗು ನಮಗೆ ಸಂಬಂಧ ಇಲ್ಲ ಅಂತ ನಿನ್ನೆ ಎಸ್ಐಟಿ ಮುಂದೆನೂ ಕೂಡ ಹೇಳಿದಾರಂತೆ. ಆದ್ರೆ ಇವತ್ತು ನ್ಯೂಸ್ 18 ಜೊತೆ ಮಾತನಾಡುವಂತ ವೇಳೆಯಲ್ಲಿ ಕೂಡ ಅಷ್ಟೇ ಈ ಬುರ್ಡೆ ಗ್ಯಾಂಗು ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಈಗಾಗಲೇ ನಮಗೆ ತನಿಖೆ ಕರೆದಿದ್ದಾರೆ, ತನಿಖೆಗೆ ಒಳಪಟ್ಟಿದ್ದೀವಿ, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಅಲ್ಲೂ ಕೂಡ ಹೇಳಿ ಬಂದಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಎಸ್ಐಟಿ ತನಿಖೆಯಿಂದ ಮಾತ್ರ ಬಯಲಾಗಬೇಕಾಗಿರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಆ ಒಂದು ಚಿನ್ನಯ್ಯನ ಹಿಂದೆ ಇರುವಂತಹ ಗ್ಯಾಂಗ್ ಇವರೇನ ಅಲ್ವಾ ಅನ್ನುವಂಥದ್ದು ಎಸ್ಐಟಿ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅದಕ್ಕೆ ಪೂರ್ವಕವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಿದ್ದು, ಈ ಪೂರಕ ಸಾಕ್ಷ್ಯಾಧಾರಗಳು ಕಲೆಕ್ಟ್ ಮಾಡಿದಂತ ಬಳಿಕ ಈ ಬುರ್ಡೆ ಗ್ಯಾಂಗ್ ಯಾವುದು ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿಗೆ.